ಸಂಸ್ಥಾಪಕ ಅಧ್ಯಕ್ಷರು, ಕನ್ನಡ ಪರ ಹೋರಾಟಗಾರರು, ಸುಮಾರು 25 ವರ್ಷಗಳ ಕಾಲ ನಿರಂತರವಾಗಿ ನಾಡು ನುಡಿ ನೆಲ ಜಲ ಭಾಷೆಯ ಉಳಿವಿಗಾಗಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಕನ್ನಡಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸಿ ಈ ನಾಡಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ತಮ್ಮದೇ ಆದಂಥ ಹೋರಾಟದ ಮುಖೇನ ಇವತ್ತಿನ ದಿವಸ ರಾಣೆಬೆನ್ನೂರು ನಗರದಲ್ಲಿ ಕನ್ನಡದ ಪ್ರೇಮಿಯಾಗಿ ಇವತ್ತಿನ ದಿವಸ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಏನು 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ನಿತ್ಯಾನಂದ ಕುಂದಾಪುರವರಿಗೆ ಇವತ್ತಿನ ದಿವಸ ಎಲ್ಲ ನಮ್ಮ ಅಭಿಮಾನಿಗಳು, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಮುಖಂಡರು ಮತ್ತು ನಿತ್ಯಾನಂದ ಕುಂದಾಪುರವರ ಅಭಿಮಾನಿ ಬಳಗದ ಎಲ್ಲ ಸ್ನೇಹಿತ ಮಿತ್ರರು ಇವತ್ತು ಕೂಡಿಕೊಂಡು ಇವತ್ತಿನ ದಿವಸ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿಸುವುದರ ಮುಖಾಂತರ ಅವರ ಜನ್ಮದಿನ ಆಚರಣೆಯನ್ನು ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಆಚರಿಸಿದ್ದೇವೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಸಕಲ ಸಂಪತ್ತು ಗೌರವವನ್ನು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಈ ನಾಡು ನುಡಿ ಸೇವೆ ಮಾಡುವಂಥ ಸೌಭಾಗ್ಯವನ್ನು ಆ ತಾಯಿ ಭುವನೇಶ್ವರಿ ದೇವಿ ಆರೋಗ್ಯವನ್ನು ಕರುಣಿಸಲಿ, ಆಶೀರ್ವದಿಸಲಿ ಅಂತಂದೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಿದ್ದೇನೆ ಮತ್ತು ಪ್ರಾರ್ಥಿಸುತ್ತಿದ್ದೇನೆ. ಜನನೇ ಜನಪದ ಕಲಾ ವೇದಿಕೆಯ ಮುಖ್ಯಸ್ಥರು, ನಾಟಕ ಸಾಹಿತಿಗಳು, ಜಾನಪದ ಗಾರುಡುಗರು ಆಗಿರ್ತಕ್ಕಂಥ ಖ್ಯಾತ ಜಾನಪದ ಕಲಾವಿದರಾದಂಥ ಆತ್ಮೀಯ ಸ್ನೇಹಿತ ಪರಶುರಾಮ್ ಬಣಕರ್ ಅವರು ಈ ಒಂದು ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಿದ್ದೇವೆ. ಬಂಧುಗಳೇ, ಏನು ಇವತ್ತಿನ ದಿವಸ ನಾವು ನಾಡಿನ ಹೆಮ್ಮೆಯ ಮಗ, ಕನ್ನಡ ಸೇವೆಯ ಸುಪುತ್ರ, ಜೊತೆಗೆ ರಾಣೆಬೆನ್ನೂರೊಳಗೆ ವಿಶೇಷವಾದ ಛಾಪನ್ನು ಮುಡಿಸಿಕೊಂಡು ತಮ್ಮದೇ ಆದಂಥ ವ್ಯಕ್ತಿತ್ವದ ಜೊತೆಗೆ ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ಸೇವೆಯನ್ನು ಮಾಡ್ತಾ ಬಂದಿರುವಂಥ ನಿತ್ಯಾನಂದ ಕುಂದಾಪುರ ಸರ್ ಅವರ ಇವತ್ತು ಅವರು 50ನೇ ವರ್ಷಕ್ಕೆ ಕಾಲಿಡುವಂಥ ಜನ್ಮದಿನದ ಆಚರಣೆಯನ್ನು ನಾವೆಲ್ಲರೂ ಕೂಡ ಅಭಿಮಾನಿ ಬಳಗದವರ ಜೊತೆಗೆ ಕಾರ್ಯಕರ್ತರು, ಸ್ನೇಹಿತರ ಬಳಗದವರು, ಬಂಧುಗಳು ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡಕತ್ತೀವಿ. ಜೊತೆಗೆ ಏನು ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಸೀಮಿತ ಆಗದೇ ಇರುವಂಥ ವ್ಯಕ್ತಿ, ನಾಡಿನ ಜನರೇ ನನ್ನ ಕುಟುಂಬ ಅಂತೇಳಿ ಎಲ್ಲರ ಜೊತೆಗೆ ಸ್ನೇಹವನ್ನು ಚಾಚುವ ಜೊತೆಗೆ ಸ್ನೇಹಸ್ತವನ್ನು ಚಾಚುವ ಜೊತೆಗೆ ಇವತ್ತು ಎಲ್ಲರಿಗೂ ಕೂಡ ಒಂದು ಪ್ರೀತಿಯ ಪಾತ್ರರಾಗಿರುವಂಥ ಸ್ನೇಹವನ್ನು ಹಂಚುವ ಮತ್ತು ಜೊತೆಗೆ ನಮ್ಮ ವಿಶೇಷವಾಗಿ ನಮ್ಮ ಜನನೇ ಜಾನಪದ ಕಲಾ ವೇದಿಕೆ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು, ಎಲ್ಲ ಕಲಾವಿದರನ್ನು ವಿವಿಧ ರಂಗಗಳಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರುವಂಥ, ನಾಡು ನುಡಿಗೆ ಸೇವೆ ಮಾಡ್ತಾ ಬಂದಿರುವಂಥ ಅನೇಕ ಸಮಾಜಮುಖಿ ಸೇವಕರನ್ನು ಗುರುತು ಮಾಡಿ ಅವರಿಗೆ ಯಾವುದೇ ಒಂದು ನಿಸ್ವಾರ್ಥ ಸೇವೆಯನ್ನು ಇಟ್ಟುಕೊಂಡು ನಾಡಿನ ಜೊತೆಗೆ ನಾಡಿನ ಜನರಿಗೆ ಸಾಧಕರ ಏಳಿಗೆ ಜೊತೆಗೆ ನಾಡಿನ ನೆಲ ಜಲ ಸಮಸ್ಯೆಗಳಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಬಂದಿರುವಂಥ ನಮ್ಮ ಶ್ರೀ ನಿತ್ಯಾನಂದ ಕುಂದಾಪುರ ಸರ್ ಅವರ ಜನ್ಮದಿನದ ಈ ಆಚರಣೆ ಸಂದರ್ಭದಲ್ಲಿ ಅವರಿಗೆ ಭಗವಂತ ಇನ್ನೂ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸಂಪತ್ತನ್ನು ಕರುಣಿಸಿ ಅವರಿಗೆ ಅವ್ರ ಕುಟುಂಬದವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ಶುಭವಾಗಲಿ ಸರ್, ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಜನ್ಮದಿನ ಆಚರಣೆಯ ಕುರಿತು ಶುಭಾಶಯಗಳನ್ನ ಹೇಳಿದಂಥ ಪರಶುರಾಮ್ ಬಣಕರ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೊಟ್ರೇಶ್ವರ ಪ್ರೇಮಿ ಅವರು ಮಾತಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಸಂತೋಷದ ಸುದ್ದಿ. ಹೆಂಗಪ್ಪ ಅಂದ್ರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ನಿತ್ಯಾನಂದ ಕುಂದಾಪುರ ಅವರು ಈಗ ನಮ್ಮಲ್ಲಿ ಹೆಂಗ ಬೆಳವಣಿಗೆ ಮಾಡ್ಯಾರಪ್ಪ ಅಂದ್ರೆ ಅದು ಎಷ್ಟು ಹೇಳಿದ್ರೆ ಕಡಿಮೆನೆ. ಎಲ್ಲ ಸಂಘಟನೆ ಒಳಗೆ ಎಲ್ಲ ಕೂಡಿಕೊಂಡ್ಬಿಟ್ಟು ಎಲ್ಲರಿಗೂ ಬನ್ನಿ ಹೋರಿ ಅಂತಂದು ಹೇಳಿ ಎಲ್ಲ ಸಂಘಟನೆ ಕೂಡ್ಕೊಂಡು ಆಮೇಲೆ ಎಲ್ಲ ನಮ್ಮ ದೇವರಾಜ ಆಯ್ತು, ನಮ್ಮ ದೊಡ್ಡ ಕುಂದಾಪುರ, ನಮ್ಮ ಸಂಘಟನೆಗೆ ಎಲ್ಲರ ಜೊತೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರ ಸಂಘಟನೆ ಕೂಡ ಎಲ್ಲ ವಿಷಯ ಒಳಗೆ ಯಾವ ವಿಷಯದೊಳಗಾಗಲಿ ನಮ್ಮ ಅಧ್ಯಕ್ಷರು ಆತಪ್ಪ ಮಾಡೋಣಪ್ಪ, ಅಧ್ಯಕ್ಷರು ಮಾಡೋಣಪ್ಪ, ಯಜಮಾನ ಮಾತಾಡೋಣಪ್ಪ, ಎಲ್ಲ ಮಾತಾಡಿ ಎಲ್ಲ ಸಂಘಟನೆ ಕೂಡ ಮಾತಾಡಿ ಈಗ ಸದ್ಯ ಹೇಳಪ್ಪ ಅಂದ್ರೆ
50ನೇ ವರ್ಷದ ಏನೈತಲ್ಲ ಇದು ಜನ್ಮ ದಿನೋತ್ಸವದ್ದು ನಮಗೆ ಭಾಳ ಆನಂದ ಆಯ್ತು. 29ಕ್ಕಿತ್ತು ಅದು ಏನಪ್ಪ ಕಾರಣ ಅಂತ ಮುಂದಾಯ್ತು. 2ನೇ ತಾರೀಕಿಗೆ ಇದು ಚಿತ್ರ ವಿಜೃಂಭಣೆ ಆಗತ್ತೆ ಅಂತಂದೇಳಿ ನನ್ನ ಆತ್ಮ ಹೇಳ್ತೈತಿ. ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರು ಕೊಡ್ರಿ ಮಾತಾಡ್ತಾರೆ ಅವ್ರ ಅಧ್ಯಕ್ಷರು ಕೊಡ್ರಿ. ಇಲ್ಲ ಬಂಗಾರದ ಮನುಷ್ಯ ದೇವರಾಜ್ ಕಲಾಲ್ ಅವರು ಈ ಒಂದು ಸಭೆ ಉದ್ದೇಶಿಸಿ ಅಪೇಕ್ಷಿತ ಮೇರೆಗೆ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಎರಡು ಮಾತು. ಹಲೋ, ಇವತ್ತು ನಮ್ಮ ಸ್ನೇಹಿತನಾದ ನಿತ್ಯಾನಂದ ಕುಂದಾಪುರ 50ನೇ ವರ್ಷದ ಜನ್ಮೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಇವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ 49 ವರ್ಷ ಹಿಂಗೆ ಸಂಘಟನೆ ಮಾಡ್ಕೊಂತ ದೇಶ ಅಂತ ನನ್ನ ಹಾರೈಕೆ. ಎಲ್ಲ ಶುಭ ಹಾರೈಕೆ ಸಲ್ಲಿಸಿದಂಥ ದೇವರಾಜ್ ಅವರಿಗೆ ಧನ್ಯವಾದಗಳು. ಇನ್ನೊಬ್ಬ ಆತ್ಮೀಯ ಆಪ್ತ ಮಿತ್ರರಾಗಿರ್ತಕ್ಕಂಥ ಶ್ರೀ ಗೋಪಿ ಕುಂದಾಪುರ ಅವರು ಒಂದೆರಡು ಮಾತಾಡೋದನ್ನು ಕೊಟ್ಟಿದ್ದೇವೆ. ನನ್ನ ಆತ್ಮೀಯ ಗೆಳೆಯ ನಿತ್ಯಾನಂದ ಕುಂದಾಪುರ ಅವರಿಗೆ 50ನೇ ವರ್ಷದ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಶಿವಣ್ಣವ್ರು ನೋಡಿ, ನಮ್ಮ ಕೋಟೇಶಪ್ಪ ಎಮ್ಮೆಯವ್ರು ನೋಡಿ, ನಮ್ಮ ಶಿವಕುಮಾರ್ ಜಾಧವ್ ಅವರು ಎಲ್ಲರೂ ಮಾತಾಡಿ ಮುಗಿದ ಮೇಲೆ ಮಾತಾಡೋದು ಏನು ಒಂದಿಲ್ಲ. 50 ವರ್ಷ ಊಟದ ಟೈಮ್ ಭಾಳ ಆಗೈತಿ, ವೇಳೆ ಭಾಳ 50 ವರ್ಷದ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ನಮ್ಮಲ್ಲಿ ನಮ್ಮ ಸಂಘಟನೆ ಒಳಗೆ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಎಲ್ಲರ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿ ನಮ್ಮ ಅಧ್ಯಕ್ಷರು ಇದೇ ಥರ ಎಲ್ಲರ ಜೊತೆ ನಗನಗ್ತಾ ಬಾಳಲಿ, ಇನ್ನೂ ಅವ್ರಿಗೆ ಆ ದೇವರು ಶಕ್ತಿ ಕೊಡಲಿ, ಈ ಸಂಘಟನೆ ಭಾಳ ಎತ್ತರ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶೀರ್ವಾದ. ಹಾಗೂ ಸರ್ ಬನ್ನಿ ಸರ್, ಕೃಷ್ಣ ಬರ್ರಿ. ಕೊನೆಯದಾಗಿ ನಮ್ಮ ಏನು ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಿಸಿಕೊಟ್ಟಿರ್ತಕ್ಕಂಥ ನಿತ್ಯಾನಂದ ಕುಂದಾಪುರ ಅವರು ಅಭಿಮಾನಿಗಳು ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಒಂದೆರಡು ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾವೇರಿ ಜಿಲ್ಲಾ ಘಟಕದ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತ ಕುಮಾರ ಪಟ್ಟಣಭಾಗದ ಶ್ರೀ ನವೀನ್ ರವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತಿದ್ದೇವೆ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಿತ್ಯಾನಂದ ಕುಂದಾಪುರ ಸರ್ ಅವರಿಗೆ ಮೊದಲನಾಗಿ ಶುಭಾಶಯಗಳು. ನಾನು ಸಂಘಟನೆ ಬಂದು 8 ವರ್ಷ ಆಯಿತು. ಇವತ್ತು ನಾನು ಸಂಘಟನೆ ಕೂತ್ಕೊಂಡ ಕಾರಣ ಅವರೇ. ನನಗೆ ಎಲ್ಲೇ ಹೋದ ಸ್ಥಾನಮಾನ ಸಿಕ್ಕಿದೆ, ಇವತ್ತು ನನಗೆ ಬೆಲೆ ಕೊಡ್ತಾರಂದರೆ ಅವರಿಂದ ನನಗೆ ಹೆಚ್ಚಾಗಿ ಅವರು ನನಗೆ ಹೊರಹುಟ್ಟಿದ ಅಣ್ಣಗಿಂತ ಜಾಸ್ತಿ. ಅವ್ರಿಗೆ ಎಲ್ರಿಗೂ ವಯಸ್ಸಾಗ್ತಿದೆ, ಬಟ್ ಅವ್ರಿಗೆ ವಯಸ್ಸು ಕಮ್ಮಿ ಆಗ್ತಿದೆ. ಅವ್ರಿಗೆಲ್ಲ ಎನರ್ಜಿಗೆ ನಾವು ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಸರ್ ನಿಮ್ದು 50 ಅಲ್ಲ 25 ಅಂದರೆ ಇದೇ ಥರ ಅವರು ಮುಂದೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂತ ಜೊತೆ ಎಲ್ಲರನ್ನೂ ಜೊತೆ ತೊಗೊಂಡು ರಾಣೆನೂರಲ್ಲಿ ಆಗಲಿ ಹಾವೇರಿಲಾಗಲಿ ಇಡೀ ಕರ್ನಾಟಕದಲ್ಲಿ ಅವ್ರದ್ದು ದೊಡ್ಡ ಹೆಸರು ಆಗಲಿ ಅಂತೇಳಿ ಇವತ್ತು ಎಲ್ಲರೂ ಪರವಾಗಿ ಹಾರೈಸ್ತೀನಿ. ಏನಿಲ್ಲ, ವಿಷ್ಣುವರ್ಧನ್ ಒಂದ ಎರಡಲ್ಲೇ ಇವನು ಕಾರಣ ಹೇಳ್ತಾರೆ. ಕಾರಣಕ್ಕೆ ಅಧ್ಯಕ್ಷರಿಗೆ ಕೂಡ ಯಾವತ್ತು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಹುಶಃ ನೀವು ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತೀವಿ. ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತೀವಿ, ಆದರೆ ಸಮಾಜದಲ್ಲಿ ಬೆಳಕಿಗೆ ಬರಲ್ಲ. ಬೆಳಕಿಗೆ ಬರಬೇಕಾದ್ರೆ ನಾವು ಏನಾದರೂ ಒಂದು ಸಂಘಟನೆ ಗುರುಸ್ಕೋಬೇಕಂದಾಗ ತಾವೆಲ್ಲ ನಾನು ಗುರುಸಿದ್ರಿ. ಪಂಪನಗರದಲ್ಲಿ ಏನು ಗೊತ್ತಿಲ್ಲ, ಆಂಜನೇಯನ ಶಕ್ತಿ, ಆ ಆಂಜನೇಯ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸಿ ಅದಕ್ಕೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಅದೇ ಜಾಗದಲ್ಲಿ ಆಗ್ತಾ ಇದೆ.
ನನಗೆ ಒಂದು ಕಡೆ ದುಃಖ ಇದೆ. ಕಾರಣ ಇಷ್ಟೇ, ನಮ್ಮ ಹನುಮಂತಗೌಡರು ತಂದೆ ತೀರ್ಕೊಂಡ್ಬಿಟ್ರು. ಅದಾದಮೇಲೆ ನಮ್ಮ ಕಾರ್ಯಕರ್ತರು ಭಾಳ ನೋವು ಅಂದ್ಕೊಂಡ್ರು. ನಮಗೊಂಚೂರು ಬೇಜಾರಿತ್ತು, ಹಿಂಗೆಲ್ಲ ಆಯ್ತಲ್ಲ ಘಟನೆ ಅಂತೇಳಿ. ಆದರೂ ಕಾರ್ಯಕರ್ತರು ಎದೆಗುಂದದೆ ಅವೆಲ್ಲ ಕಾರ್ಯಕ್ರಮ ಮುಗಿಸಿ ಮತ್ತೆ ಆ ಕಾರ್ಯಕ್ರಮದ ರೂಪ ತಯಾರಿ ಮಾಡ್ಕೊಂಡ್ರೊಳಗೆ ಇನ್ನೊಂದು ಸುದ್ದಿ ಬಂತು. ಈ ರೀತಿ ನಿಧನವಾದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮ ಮುಂದೆ ಹಾಕ್ಬೇಕಂತ ಇತ್ತು. ನಾವು ಸಂಘಟನೆ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಕಾರ್ಯಕ್ರಮವನ್ನು ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಹೇಳ್ಕೊಂಡಾಗ ಅವರು ಈ ರವಿವಾರ ಬೇಡ, ಅದನ್ನು ನಾವು ಗುರುವಾರ ಮಾಡೋಣ, 2ನೇ ತಾರೀಕಿಗೆ ಒಳ್ಳೆ ಸೂಕ್ತ ಕಾರ್ಯಕ್ರಮ ಆಗ್ತದೆ, ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ, ನಮಗೂ ಸಮಾವೇಶಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಅದೊಂದು ಸಮಯ ಮಾಡಿಕೊಂಡು ತಯಾರಿ ಮಾಡ್ಕೊಂಡಿದ್ದೀವಿ. ಸಂಘಟನೆ ಕೇವಲ ನಾವು ಹೋರಾಟ ದೃಷ್ಟಿಕೋನ ಅಂತಲ್ಲ, ನಾವು ನೀವೆಲ್ಲ ಕೂತ್ಕೊಂಡು ಸಂಘಟನೆ ಶಕ್ತಿ ಬೆಳೆಸಲಿಕ್ಕೆ ನೀವೆಲ್ಲ ಕಾರಣೀಕರ್ತದೆ. ನಾನಿವತ್ತು ನಿತ್ಯಾನಂದ ಕುಂದಾಪುರ ಇಷ್ಟು ಬೆಳಕಿಗೆ ಬರಬೇಕಾದ್ರೆ ಅವತ್ತಿನ ಹೋರಾಟದಲ್ಲಿ ಭಾಗಿಯಾದಂತ 2001ರಲ್ಲಿ ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ ನನಗೆ. ಅವತ್ತು ನಾವು ಪೋರ್ಸಕಲಲ್ಲಿ ನಾನು, ನಮ್ಮ ಕೊಟ್ರೇಶ್, ದೇವರಾಜು, ನಮ್ಮ ಡಾಕ್ಟರ್ ಪ್ರಕಾಶ್ ಸುರ್ವೆ ಇಂಥರೆಲ್ಲ ಸೇರಿಕೊಂಡು ಸಂಘಟನೆ ಕಟ್ಕೊಂಡು ಒಂದು ಹೋರಾಟ ಮಾಡಬೇಕಾದ್ರೆ ಅವತ್ತಿನ ಫಸ್ಟ್ ಕಾರಣ. ಅಲ್ಲಿಂದ ಸಂಘಟನೆ ಬೆಳೆದು 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 ಇವತ್ತು ತಾಲೂಕು, ಗ್ರಾಮಾಂತರ ಪ್ರದೇಶ, ತಾಲೂಕು, ಜಿಲ್ಲೆ, ಅನೇಕ ಜಿಲ್ಲಾ ಕೇಂದ್ರಗಳ ಬೆಳವಣಿಗೆ ಆಗಲಿಕ್ಕೆ ಸಂಘಟನೆಯೇ ಮೂಲ ಶಕ್ತಿ. ಅದು ನಾಳ. ಅದ್ರ ಜೊತೆಗೆ ನಮ್ಮ ಶಿವಕುಮಾರ್ ಜಾಧವ್, ನಮ್ಮ ಪರಶುರಾಮ್ ಅವರು, ನಮ್ಮ ಕೊಟ್ರೇಶಪ್ಪ ಎಮ್ಮಿ ಅವರು, ನಮ್ಮ ಶಿವಣ್ಣ ಬಣ್ಕಾರ್ ಅವರು, ಇವ್ರ ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ಸೇವೆ, ಯಾರೇ ಕಾರ್ಯಕ್ರಮ ಮಾಡಲಿ ಏನೇ ಆಗಲಿ ಆ ಕಾರ್ಯಕ್ರಮ ನಮ್ಮ ಸಂಘಟನೆ ಪಾಲ್ದಾರ ಆಗ್ಬೇಕಂತ ಹೇಳಿದ್ರು. ಆ ಸಂಘಟನೆ ಮೂಲದಲ್ಲ ಎಲ್ಲ ನೀವೇ. ನನ್ನ ಹೆಸರಿಗೆ ಮಾತ್ರ ನಿತ್ಯಾನಂದ ಕುಂದಾಪುರ, ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಷ್ಟೇ. ಆ ಕಾರ್ಯಕ್ರಮದ ಶಕ್ತಿನೇ ನೀವು. ನಿಮ್ಮೆಲ್ಲರ ಶಕ್ತಿಯಿಂದ ಇವತ್ತು ದೊಡ್ಡ ಪ್ರಮಾಣದ ಸಂಘಟನೆ ಬೆಳೆದಿದೆ. 50 ವರ್ಷ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ತಿದ್ದೇವೆ ಅಂದ್ರೆ ಬಹುಶಃ ನಾನು ಕೇಕ್ ಕಟ್ ಮಾಡೋದನ್ನು ಭಾಳ ಕಡಿಮೆ. ಇವತ್ತು ತಮ್ಮೆಲ್ಲ ಒಂದು ಅಭಿಪ್ರಾಯ ಮೇರೆಗೆ ಇವತ್ತಿನ ದಿವಸ ನಾನು ಕೇಕ್ ಕಟ್ ಮಾಡುವಂಥ ಪ್ರಸಂಗ ಬಂದು ಮಾಡಿದ್ದೇನೆ. ಆದರೂ ಕೂಡ ಇವತ್ತು ನಮ್ಮ ಗೆಳೆಯರು, ನಮ್ಮ ಕೊಟ್ರೇಶ್ ಅವರು, ನಮ್ಮ ದೇವರಾಜ್ ಕಲಾಲ್ ಅವರು, ಮತ್ತೆ ನಮ್ಮ ಶಿವಕುಮಾರ್ ಜಾಧವ್ ಅವರು ಭಾಳ ಜವಾಬ್ದಾರಿ ತಗೊಂಡು ಇಲ್ಲ ಸರ್ ಒಂದು ಊಟದ ದೇವಸ್ಥಾನ ಮಾಡ್ಬೇಕು ನಮ್ಮ ಕಾರ್ಯಕರ್ತರಿಗೆ ಅಂದರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದೆ. ಅದ್ರ ಜೊತೆಗೆ ಒಂದು ಊಟದ ದೇವಸ್ಥಾನ ಮಾಡಿಬಿಟ್ರು ಮಧ್ಯಾಹ್ನ. ನಾನು ಬೇಡ ಅಂದೆ, ಇಲ್ಲ 2ನೇ ತಾರೀಕಿಗೆ ಮಾಡ್ಬಿಡೋಣಪ್ಪ, ಅವತ್ತೇ ಒಂದು ದೊಡ್ಡ ಪ್ರಮಾಣದ ಆಕತಿ ಅಲ್ಲೇ ಮಾಡ್ಬಿಡ. ಇಲ್ಲ ಸರ್ ಇವತ್ತು ಮಾಡಲೇಬೇಕು, ಅದು ಏನಾಗಲಿ ಅಂತೇಳಿ ಬೆಳಗ್ಗೆಯಿಂದ ಪಾಪ ಅವರೆಲ್ಲ ನಗರದಲ್ಲಿ ಓಡಾಡಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ತಯಾರಿ ಮಾಡ್ಕೊಂಡು ನಿಮ್ಮನ್ನೆಲ್ಲರೂ ಕರೆಸುವಂಥ ಕೆಲಸ ಮಾಡ್ಯಾರ ಅವರು. ನಾನಲ್ಲ, ನನ್ನ ಹೆಸರಿಗಷ್ಟೇ. ನನ್ನ ಜೊತೆಗೆ ರಾಘು ಅವರು ಇರ್ಬೋದು, ನಮ್ಮ ಅಣ್ಣಪ್ಪ, ಮಂಜಣ್ಣ, ಆಮೇಲೆ ನಮ್ಮ ಕೃಷ್ಣಣ್ಣ, ಇವರೆಲ್ಲ ಭಾಳ ಕಾರ್ಯಕ್ರಮಕ್ಕೆ ಭಾಳ ಸಹಕಾರ ಮಾಡಿ. ನಮ್ಮ ಸಂಘಟನೆ ಪಂಪನಗರದ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಪ ಭಾಳ ದಿವಸದಿಂದ ಆ ಆಂಜನೇಯ ಮೂರ್ತಿ ಯಾವಾಗ ಬಂದೈತೆ ಅವತ್ತಿಂದವ್ರು ನಿದ್ದೆ ಬಿಟ್ಟಿದ್ರು. ಮತ್ತೆ ಈಗ ಸ್ವಲ್ಪ ನಿದ್ದೆ ಬಿಟ್ಟಾರ ನಮ್ಮ ಕಾರ್ಯಕ್ರಮಕ್ಕೋಸ್ಕರ. ಗುರುವಾರ ತನಕ ಆ ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರಿ. ತಮಗೆಲ್ಲ ನನ್ನ ಕುಟುಂಬ ವತಿಯಿಂದ ನಾನು ಹೆಂಡತಿ ನೆನೆಸ್ಲೇಬೇಕು. ನಾನು ಹೆಂಡತಿ ಬಿಟ್ಟಿದ್ದೀವಿ. ನನ್ನ ಧರ್ಮಪತ್ನಿ ಹೆಂಡತಿ 18 ವರ್ಷ ಆಯ್ತು ಮದುವೆಯಾಗಿ. ಮೊನ್ನೆ 24ಕ್ಕೆ ಮದುವೆ ಆಗಿದೆ, 29ಕ್ಕೆ ಹುಟ್ಟಿದ್ದಪ್ಪ. ಕೇವಲ ಒಂದು 5 ದಿವಸದ ಅಷ್ಟೇ, ಹೆಚ್ಚು ಕಮ್ಮಿ. ಅದ್ರ ಜೊತೆಗೆ ಅವಳು ಭಾಳ ನೋವು ಅಂದ್ರೆ ಆ ಟೈಮ್ನಲ್ಲಿ ಭಾಳ ಕಷ್ಟ ಇತ್ತು. ಸಂಘಟನೆ ಕಟ್ಟೋದು ಭಾಳ ಹಗುರಿದ್ದಿಲ್ಲ ಆ ಟೈಮ್ನಾಗೆಲ್ಲ. ಮತ್ತೆ ಇಂಥರೆಲ್ಲ ಜೋಡತೆಗಳು ಎಲ್ಲ ಸೇರ್ಕೊಂಡ್ರು. ಹಾಗೆ ಒಂದಕ್ಕೊಂದು ಬೆಳೆದು ಇವತ್ತು ಹನಿ ಕೂಡಿದ್ರೆ ಹೆಂಗೆ ದೊಡ್ಡ ಹಳ್ಳವಾಗಿ, ದೊಡ್ಡ ನದಿಯಾಗಿ, ಸಮುದ್ರವಾಗಿ ಐತಿ. ಸ್ವಾಭಿಮಾನಿ ಕರ್ನಾಟಕ ಕ್ಷೇತ್ರ ಆ ಥರ ಸಮುದ್ರವಾಗಿ ಐತಿ. ನಿಮ್ಮೆಲ್ಲರ ಶಕ್ತಿ ಸಂಘಟನೆ ಇರಲಿ ಅಂತ ಶುಭ ಕೋರ್ತಾ ನನಗೆ ಶುಭಾಶಯ ಕೋರಿದ್ರಿ. ನಾನು ನಿಮ್ಗೆ ಶುಭಾಶಯ ಕೋರ್ತಾ ಇದ್ದೇನೆ. ಎಲ್ಲರೂ ಒಟ್ಟಾಗಿ ಬೆಳೆಯೋಣ, ಒಟ್ಟಾಗಿ ಮುಂದುವರೆಯೋಣ ಅಂತ ಹೇಳ್ತಾ ನಾನು ಧನ್ಯವಾದ. ಜೈ ಕರ್ನಾಟಕ. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಕೂಡ ಊಟಕ್ಕೆ ಕುಂದಿರ್ಬೇಕಂತೇಳಿ